बोलो भारत माता की, कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की, सिद्धरामಯ್ಯ की ಬಂಧುಗಳೇ ಇರಾ ಸುಮ್ಮನೆ ಡಿಕೆ ಆಯ್ತೀರಿ ಡಿಕೆ ನೆಕ್ಸ್ಟ್ ಸುಮ್ಮನೆ ಇರಿ ಆಮೇಲೆ ಸ್ವಲ್ಪ ಮಾತಾಡೋರ್ಗೂ ಬಿಸಿಲು ಅಲ್ಲೆಲ್ಲ ಹಿಂದೆಗಡೆ ಜನ ರಾಮನಗರ ಎಂಟ್ರೆನ್ಸ್ ಇಂದ ತಗಲಾಕೋಬಿಟ್ಟಿದ್ದಾರೆ ಗಾಡಿಲಿ ಅವೆಲ್ಲ ಹೊಡಿಬೇಡ ಸುಮೇರ ಅವೆಲ್ಲ ಆಫ್ ಮಾಡಕ್ ಇಡೋರ್ಗೆ ಅವನ್ ಯಾವನ್ ಆಫ್ ಮಾಡಕ್ ಇಡ ಡಿಸ್ಟರ್ಬ್ ಮಾಡಬೇಡಿ ಸುಮ್ನೆ ನೀನು ಹಿಂದೆ ಬರ ಎಲ್ಲ ಹಿಂದೆ ಎಲ್ಲ ಜನ ಗಾಡಿಗಳು ತಗಲಾಕೊಂಡು ಎಲ್ಲ ಬಸ್ಸಲ್ಲೇ ಕೂತಿದ್ದಾರೆ. ನಾನು ಹಿಂದೆ ಇರುವಂತ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಎಲ್ಲ ಬಸ್ಸಿಂದ ಕೆಳಗಡೆ ಬನ್ನಿ. ಆಮೇಲೆ ಹಿಂದೆ ತಗಲಾಕೊಂಡಿರೋರು ಜನಕ್ಕೆಲ್ಲ ಮುಂದಕ್ಕೆ ಅವಕಾಶ ಮಾಡಿಕೊಡಿ. ನಾನು ಡಿಕೆ ಸುರೇಶ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳಿದ್ದೆ, ದೊಡ್ಡ ಶಾಮಿಯಾನ ಹಾಕ್ಸಿ ಅಂತ, ಓಟ್ಗೆ ಕೌಂಟ್ ಬಂದ್ಬಿಡ್ತದೆ ಅಂತೇಳಿ ಎದ್ರುಕೊಂಡು ಪಾರ್ಟಿಯಿಂದ ಅಂತೇಳಿ ನಮ್ಮ ಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಎಲೆಕ್ಷನ್ ಕಮಿಷನ್ ಅವರ ಮೇಲ್ಗಡೆ ಬಿದ್ದುಬಿಟ್ಟಿದ್ದಾರೆ. ದೇವೇಗೌಡರು ಕಂಪ್ಲೇಂಟ್ ಕೊಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ನಿಮ್ಮನ್ನೆಲ್ಲ ಬಿಸಿಲಲ್ಲಿ ನಿಲ್ಲಿಸಿದೀವಿ. ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು ಬಂಧುಗಳೇ. ಒಂದ್ಸತಿ ಹೇಳಿ ಅರ್ಥ ಆಗಲ್ಲ ನಿಮ್ಗೆ? ಯಾವ ಡಿಕೆನು ಮಾತಾಡಬೇಡಿ, ಕೂತ್ಕೊಳ್ಳಿ ಸುಮ್ನೆ. ಭಾಷಣ ಮಾಡ್ಬೇಕಾದ್ರೆ ಇನ್ನ ಮುಖ್ಯಮಂತ್ರಿ ಮಾತಾಡೋರು ಇದ್ದಾರೆ, ಇನ್ನ ಕೆಲವರು ಹೀರೋ ಮಾತಾಡಿದ್ದಾರೆ. ಸುಮ್ನೆ ಇರಿ. ನಿಮ್ ಡಿಕೆ ಎಲ್ಲ ಕಂಪ್ಲೀಟ್ ಓಟು ಬಟನ್ ಅದಮ್ ತಕ್ಷಣ ಡೆಲ್ಲಿಗೆ ಹೋಗ್ಬೇಕು ಬಂಧುಗಳೇ. ವೇದಿಕೆ ಇರುವಂತ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಸರ್ಕಾರದ ಹಿರಿಯ ಸಚಿವರಾದಂತ ನನ್ನ ಮಿತ್ರಗಳಾದಂತ ಸುಧಾಕರ್ ಅವರೇ, ಮಕ್ಕಳ ವೈದ್ಯರವರೇ, ನಮ್ಮ ಹಿರಿಯ ನಾಯಕರಾದಂತ ಪಿಜಾರ್ ಸಿಂಧ್ಯಾರ್ ಅವರೇ, ರೇವಣ್ಣವರೇ, ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಶ್ರೀನಿವಾಸ್ ರವರೇ, ಸುಧಾಮದಾಸ್ ರವರೇ, ರಂಗನಾಥ್ ರವರೇ, ನಮ್ಮ ರಮೇಶ್ ಅವರು, ರಾಜುರವರು, ಕುಸ್ಮಾರ್ ಅವರು, ನಿಮ್ಮ ಶಾಸಕರು ಇಕ್ಬಾಲ್ ಅವರು, ನಮ್ಮ ಕೋಲಾರ ಶಾಸಕರ ಕೊತ್ತನೂರು ಮಂಜೂರವರು, ನಮ್ಮ ಚನ್ನಪಟ್ಟಣ ಮಾಜಿ ಶಾಸಕರು ಅಶ್ವಥ್ ರವರು, ಶಿಶಿ ಅವರು, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳು, ಮುಖಂಡಗಳು, ವಿಶ್ವನಾಥ್ ಆದಿಯಾಗಿ ಎಲ್ಲರೂ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ಶಿಸ್ತಿನ ಸಿಪಾಯಿ. ನಾವು ನೆರಳಲ್ಲಿದ್ದೀವಿ, ನೀವು ಬಿಸಿಲಲ್ಲಿದ್ದೀರಿ. ನಿಮ್ಗೊಂದು ಕೋಟಿ ನಮಸ್ಕಾರ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ. ಡಿಕೆ ಸುರೇಶ್ ಅವರು 4ನೇ ಬಾರಿ ಲೋಕಸಭೆ ಪ್ರವೇಶಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಡಿಕೆ ಸುರೇಶ್ ಅವ್ರನ್ನ ನಾನಾಗ್ಲಿ ನಾವ್ಯಾರು ಶಾಸಕರು ಆಯ್ಕೆ ಮಾಡಲಿಲ್ಲ. ಇದೇ ಸಂದರ್ಭ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ನಾನು ಮಂತ್ರಿ ಆಗಿರಲಿಲ್ಲ. ಅವತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟು ಬೈ ಎಲೆಕ್ಷನ್ ಬಂತು. ಆಗ ಇಡೀ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಸೋನಿಯಾ ಗಾಂಧಿಯವರು ಡಿಕೆ ಸುರೇಶ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕದೆ ಹೋದ್ರು ಕೂಡ ಅವತ್ತು ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧೆಗೆ ಇಳಿಸಿದ್ರು. ಆಗ ಇದೇ ಸಂದರ್ಭ ಬಿಜೆಪಿ ಮತ್ತು ಜನತಾದಳ ಇಬ್ರು ಒಗ್ಗಟ್ಟಿನಿಂದ ನನ್ನ ಸೋದರಿ
ಅನಿತಾ ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಮತ್ತು ಜನತಾದಳ ಸೇರಿ ಒಂದು ಅಭ್ಯರ್ಥಿಯನ್ನ ಮಾಡಿದ್ರು. ಇದೇ ಪರಿಸ್ಥಿತಿ ಆವತ್ತಿನ ಕಾಲದಲ್ಲಿ ನಾವು 3-4 ಜನ MLAಗಳು ಮಾತ್ರ ಇದ್ದೋ, 3 ಜನ MLAಗಳು ಇದ್ದೋ. ಅವತ್ತು ಯೋಗೇಶ್ ಅವರು SP ಇಂದ ಇದ್ರು. ಚುನಾವಣೆ ನಡೆಯಿತು. ಚುನಾವಣೆ ನಡೆದಾಗ ಆಗ ಬಿಜೆಪಿ ದಳ ಒಟ್ಟಿಗೆ ಸೇರಿ ಚುನಾವಣೆ ನಡೆದಾಗ ತಾವು ಈ ಕ್ಷೇತ್ರದ ಮಹಾಜನತೆ ಈ ಸ್ವಾಭಿಮಾನಿಯನ್ನ ಉಳಿಸಬೇಕು, ಒಬ್ಬ ಕಾರ್ಯಕರ್ತನ DK ಶಿವಕುಮಾರ್ಗೆ ಗೌರವನ ಕೊಡಬೇಕು, ಶಿವಕುಮಾರ್ಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಅವತ್ತು DK ಸುರೇಶ್ ಅವರಿಗೆ ಪಾರ್ಲಿಮೆಂಟ್ಗೆ 1,31,000 ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ತಾವು ಕಳಿಸಿದ್ರಿ. ಆವತ್ತಿಂದ ಇವತ್ತವರೆಗೂ, ಅಂದಿನಿಂದ ಇವತ್ತವರೆಗೂ ನನ್ನ ತಮ್ಮ ಅನ್ನೋದು ಒಂದ್ ಕಡೆ ಸೈಡ್ ಬಿಡಿ, ಒಬ್ಬ ಸಂಸತ್ ಸದಸ್ಯರಾಗಿ ನಾವು 100 ಜನ ಸಂಸತ್ ಸದಸ್ಯರನ್ನ ನೋಡಿದ್ದೇವೆ. DK ಸುರೇಶ್ ಅವರು ಒಬ್ಬ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಲಿಲ್ಲ, ಒಬ್ಬ ಪಂಚಾಯತಿ ಮೆಂಬರ್ ಆಗಿ, ಪಂಚಾಯತಿ ಚೇರ್ಮನ್ ಆಗಿ, ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಆಗಿ ಇವತ್ತು ನಿಮ್ಮ ಕೆಲಸವನ್ನು ಮಾಡಿ ಪ್ರತಿ ತಿಂಗಳು ಕೂಡ ನಿಮ್ಮ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಮನೆಗೆ ಕೊಟ್ಟು ಕಾರ್ಯಕರ್ತರಿಗೆ ಸ್ಪಂದಿಸಿ ಇಡೀ ತನ್ನ ಜೀವನವನ್ನೇ ಇವತ್ತು ತಮಗೆ ಮುಡುಪಾಗಿಟ್ಟಿರೋದನ್ನ ನೀವು ಯಾರು ಕೂಡ ಅಲಗಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದರು, ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಹಳ್ಳಿಗೆ ಎಷ್ಟು ಸತಿ ಬಂದಿದ್ದಾರೆ, ನಿಮ್ಮ ಕಷ್ಟ ಸುಖಕ್ಕೆ ಏನು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಅವರ ಆತ್ಮಸಾಕ್ಷಿ, ನಿಮ್ಮ ಆತ್ಮಸಾಕ್ಷಿಗೆ ಈ ಪ್ರಶ್ನೆಯನ್ನ ಬಿಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.